Namaste, and I welcome you all to Arun Explains 5. And I also welcome back you to our Am Is Are series. This is the third video, and in this video, you're going to master the correct usage of ARER, where to use, how to use, when to use. So let's not waste the time and get started. ARER ಒಂದು ಅರ್ಥನ ಇರುವವು ಅಂತನ ತಗೊಂಡಿನಿ. ನಾ ಪೆಲ ವಿಡಿಯೋದಾಗೂ ಮೆನ್ಷನ್ ಮಾಡೀನಿ, ನಮ್ಮ ಒಂದು ಮಾತೃಭಾಷೆಯಲ್ಲಿ ಅಂದ್ರೆ ಹೇಳೋದು ಒಂದು ಅರ್ಥ ಏನಕ್ಕೈತಿ ಬಹಳಷ್ಟು ಸಿಗ್ತಾವು. ಇಂಗ್ಲಿಷ್ ಒಂದ ಪದ ಅದ ನಮ್ಮ ಮಾತೃಭಾಷೆಯಲ್ಲಿ ನಾವು ಮಾತಾಡ್ಬೇಕಪ್ಪ ಅಂದ್ರ ಅದಕ್ಕೆ ಹಲವಾರು ಅರ್ಥಗಳು ಸಿಗ್ತಾವ. ಅದು ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ನಾ ಇದಕ್ಕಿಂತ ಮುಂಚೆ ಮೊದಲನೇ ವಿಡಿಯೋಗಳಲ್ಲಿ ಕೂಡ ನಾನು ಕಲ್ಸೇನಿ. ಈ ಆಮ್ ಈಸ್ ಆರ್ ಅನ್ನೋದು ಸಹಾಯಕ ಕ್ರಿಯಾಪದ, ಹೆಲ್ಪಿಂಗ್ ವರ್ಬ್ಗಳು, ಮತ್ತು ಇದು ಟು ಬಿ ಫಾರ್ಮ್ ನ ಒಂದು ರೂಪಗಳು ಅಂತ ಅರ್ಥ. ಈಗ ಹೆಂಗ್ ನಮ್ಗ ಬಹಳಷ್ಟು ದೇವರುಗಳು ಅದಾರು. ಹೆಂಗಪ್ಪ, ಲಾರ್ಡ್ ವೆಂಕಟೇಶ, ಲಾರ್ಡ್ ಗಣೇಶ, ಲಾರ್ಡ್ ಶಿವ, ಇವೆಲ್ಲ ದೇವರುಗಳು. ದೇವ್ರದ ಹಲವಾರು ರೂಪ, ವಿಷ್ಣು ದೇವ್ರದ ಹಲವಾರು ರೂಪಗಳು ಹೆಂಗದಾವಲ್ಲ, ಹಂಗ ಟು ಬಿ ವರ್ಬ್ ನ ಇವು ಹಲವಾರು ರೂಪಗಳು ಯಾವ್ದಪ್ಪ ಅಂದ್ರ ಆಮ್ ಈಸ್ ಆರ್. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಆರ್ ನ ಎಲ್ಲಿ ಬಳಕೆ ಮಾಡ್ಬೇಕು ಫಸ್ಟ್ ಅದು ತಿಳ್ಕೊರಿ. ಆರ್ ನ ಯಾವತ್ತು ನೀವು ಪ್ಲೂರಲ್ ಫಾರ್ಮ್ ದಲ್ಲಿ ಬರುವಂತಹ ನಾಮಪದಗಳು, ಅಂದ್ರ ನಾಮಪದಗಳು ಅಂತಂದ್ರೆ ಇಲ್ಲಿ ನಾಮಗಳು ಬಂತು. ಆಮೇಲೆ ಪ್ರೊನೌನ್ಸ್ಗಳು, ಪ್ರೊನೌನ್ಸ್ ಅಂತ ಸರ್ವನಾಮ ಪದಗಳು ಯಾವಪ್ಪ, ಯು ಆರ್ ಅಂದ್ರ ನೀವು, ನೀನು ಅಂತ ತಗೊಳಕ್ ಹೋಗ್ಬೇಡ್ರಿ. ನೀನು ಅಂತ ತಗೊಂಡ್ರಿ ಯು ಈಸ್ ಅಂತ ಹಚ್ಚಿಬಿಡ್ತೀರಿ, ಅದು ತಪ್ 100% ತಪ್ ಸೆಂಟೆನ್ಸ್ ಆಗ್ಬಿಡ್ತೈತಿ. ನಾ ಇಂಥ ವಿದ್ಯಾರ್ಥಿಗಳನ್ನು ಕಂಡೇನಿ. ಯು ಈಸ್ ಗುಡ್ ಅಂದ್ರ ಅವ್ನ ಫ್ರೆಂಡ್ ಅಂತ ಅದನು, ಫ್ರೆಂಡ್ ಅಂತಂದ್ರ ಅವ್ನ ಗೆಳೆಯ. ಸೊ ಅವ್ನಿಗೆ ಕ್ವಶನ್ ಮಾತಾಡ್ತಾನ, ನೀನು ನನ್ನ ಗೆಳೆಯ ಅಂತ ಹೇಳಿ. ಅದಕ್ಕೆ ಅವೇನಂತಾನು, ನೀನು ನನ್ನ ಗೆಳೆಯ ಅನ್ನಕ ಯು ಈಸ್ ಮೈ ಫ್ರೆಂಡ್ ಅಂತ ಅಂದ್ಬಿಟ್ಟ. ನೆಕ್ಸ್ಟ್ ಇವನು ಓದುತ್ತಾ ಇದ್ದಾನೆ ಅಂತ ಅಂದಾಕ, ಸಾರಿ ನೀನು ಓದುತ್ತಾ ಇದೀಯಾ ಅಂತ ಅಂದಾಕ ಯು ಈಸ್ ರೀಡಿಂಗ್ ಅಂತ ಅಂದ್ಬಿಟ್ಟ. ಸೊ ಈ ರೀತಿ ನೀವು ಸೆಂಟೆನ್ಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಆರ್ ನ ಬಹುವಚನ ರೂಪದಲ್ಲಿ ಬರುವಂತಹ ನಾಮಪದಗಳಿರ್ಬೋದು, ಸರ್ವನಾಮ ಪದಗಳಿರ್ಬೋದು, ಅಲ್ಲಿ ಮಾತ್ರ ಏನಕ್ಕೈತಿ ನೀವು ಬಳಕೆಯನ್ನ ಮಾಡ್ಬೇಕು. ಅದಕ್ಕೆ ನೋಡಿ ಇಲ್ಲಿ ಬರ್ದ್ಬಿಟ್ಟೇನಿ ನಿಯಮ ಅಂತ ಹೇಳಿ. ಆರ್ ನ ಯು ಜೊತೆ ಬಳಕೆ ಮಾಡ್ರಿ, ವಿ ಜೊತೆ ಬಳಕೆ ಮಾಡ್ರಿ, ದೇ ಜೊತೆ ಬಳಕೆ ಮಾಡ್ರಿ. ಅದಾದ್ಮೇಲೆ ಪ್ಲೂರಲ್ ನೌನ್ಸ್ ಗಳ ಜೊತೆ ಕೂಡ ಬಳಕೆ ಮಾಡ್ರಿ. ಅಂದ್ರ ಯು ಆರ್ ನೀವು, ವಿ ಆರ್ ನಾವು, ದೇ ಆರ್ ಅವರು. ಎರಡು ಹೆಸರನ್ನು ತಗೋರಿ. ಏನಪ್ಪಾ, ರಾಮ್ ಅಂಡ್ ಸೀತಾ ಆರ್, ರಾಮ ಮತ್ತು ಸೀತಾ ಅವರು. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಟಿಲ್ ದಿಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಸೆಂಟೆನ್ಸ್ ಗಳನ್ನ ಇಲ್ಲಿ ಬರ್ದೇನಿ. ಒಂದೇನಪ್ಪಾ ಅಂತಂದ್ರ ಇಲ್ಲಿ ಒಂದು ಮೈಂಡ್ ಮ್ಯಾಪ್ ನ ಇಲ್ಲಿ ಬರ್ದೇನಿ. ಸೆಂಟೆನ್ಸ್ ಗಳು ನೋಡೋಣ. ಓಕೆ, ಮೊದಲನೇದು, ನೀನು ಯಾರದಿ ಅಂತ ನನ್ಗೆ ಗೊತ್ತಿಲ್ಲ. ಓಕೆ, ಅವಾಗ ನಾ ಸೆಂಟೆನ್ಸ್ ನ ಹೆಂಗ್ ಮಾಡ್ಬೋದು? ಓಕೆ, ನಿನ್ಗೆ ಹೇಳೋದೈತಿ ನೀವು ನನ್ನ ಗೆಳೆಯ. ಏನಂತಂತೀರಿ? ಯು ಆರ್ ಮೈ ಫ್ರೆಂಡ್. ಏನಂತಂದ್ರಿ? ಯು ಆರ್ ಮೈ ಫ್ರೆಂಡ್. ಎಂಡ್ ಅಲ್ಲ, ಫ್ರೆಂಡ್. ಓಕೆ, ನೆಕ್ಸ್ಟ್, ಯು ಆರ್ ಎ ಟೀಚರ್. ಇಲ್ಲೇನಪ್ಪ, ನನ್ನ ಹುದ್ದೆ ಬಗ್ಗೆ ನೀನ್ ಹೇಳಾಕತ್ತೀನಿ ನನಗೆ. ಯು ಆರ್ ಎ ಟೀಚರ್, ಕರೆಕ್ಟ್. ನೆಕ್ಸ್ಟ್, ನನ್ನ ಫೀಲಿಂಗ್ಸ್ ಬಗ್ಗೆ ಹೇಳಕತ್ತೀರಿ. ಫಸ್ಟ್ ವಿಡಿಯೋದಾಗೂ ಹೇಳಿದ್ನಿ, ನೆನಪೈತಿ ನಿಮ್ಗೆ? ನಿಮ್ಮ ಫೀಲಿಂಗ್ಸು, ನಿಮ್ಮ ಅನಿಸಿಕೆ, ನೀವ್ ಏನದಿರಿ, ನೀವು ಜೆಂಡರ್, ಇದೆಲ್ಲ ಹೇಳಿದ್ನಿ, ನೆನ್ಪು ಮಾಡ್ಕೊರಿ. ಇಲ್ಲಪ್ಪ ಅಂದ್ರ ವಾಪಸ್ ಹೋಗಿ ಆ ಒಂದು ವಿಡಿಯೋನ ನೋಡ್ಕೊಂಡು ಬಂದು ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ರಿ. ಸೊ ಇಲ್ಲಿ ಏನಂದ್ರಿ, ನಾನು ಯಾರು? ನಾನೊಬ್ಬ ಪುರುಷ ಅಂತ ಹೇಳೋದೈತೆಪ್ಪ. ಯು ಆರ್ ಅ ಮ್ಯಾನ್ ಅಂತ ನೀವು ನನಗೆ ಹೇಳ್ತೀರಿ. ಯು ಆರ್ ಎ ಮ್ಯಾನ್ ಅಂದ್ರ ನೀವು ಒಬ್ಬ ಪುರುಷ. ಇಲ್ಲಿ ಜೆಂಡರು ಬಂತು. ನೆಕ್ಸ್ಟ್, ನನ್ನ ಹುದ್ದೆ ಏನೈತೆಪ್ಪ, ನೀವೇ ಹೇಳ್ತೀರಿ. ಯು ಆರ್ ಎ ಟೀಚರ್ ಅಂದ್ರ ನೀವು ಒಬ್ರು ಶಿಕ್ಷಕ. ಯು ಆರ್ ಎ ಟೀಚರ್, ನೀವು ಒಬ್ಬ ಶಿಕ್ಷಕ. ನೆಕ್ಸ್ಟ್, ನಾನು ಹೆಂಗದೇನಿ, ನಾನು ಖುಷಿ ಕಾಣಿಸತ್ತೇನೋ, ಅಳೋ ಮೊಸುಡಿ ಐತೋ, ಹೆಂಗೈತೋ, ಇದನ್ನು ಕೂಡ ನೀವು ಹೇಳ್ತೀರಿ. ಸರ್, ಯು ಆರ್ ವೆರಿ ಹ್ಯಾಪಿ. ಯು ಆರ್ ವೆರಿ ಹ್ಯಾಪಿ. ಹೌದಿಲ್ಲ? ಇಲ್ಲಿ ನನ್ನ ಅನಿಸಿಕೆ ಹೆಂಗ್ ಕಾಣಿಸತೈತಿ, ನನ್ನ ಫೀಲಿಂಗ್ಸ್ ಹೆಂಗೈತಿ ಅನ್ನೋದನ್ನು ಕೂಡ ನೀವು ಹೇಳಿದ್ರಿ. ಅದೇ ರೀತಿ ನಾ ಏನ್ ಮಾಡಾಕತ್ತೀನಿ ಅನ್ನೋದೇನಪ್ಪ, ಮುಂದುವರೆದ ವರ್ತಮಾನ ಕಾಲ, ಅದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅಲ್ಲಿ ಏನಾಕತ್ರಿ? ಸರ್, ಯು ಆರ್ ಟೀಚಿಂಗ್ ಅಸ್, ನೀವು ನಮ್ಗ ಕಲ್ಸಾಕತ್ತೀರಿ ಅಂತ ಕೂಡ ನೀವು ಹೇಳಿದ್ರಿ. ಒಪ್ತಿರಿ ಮಾತಾ? ಸೊ ಈ 4 ವೇನ್ಯಾಗ ಆರ್ನ ಹೆಂಗ್ ಬಳಕೆ ಮಾಡಿದ್ನಿ, ಇದೇ ರೀತಿ ಆಮ್ನು ಕೂಡ ಹಂಗ ಬಳಕೆ ಮಾಡ್ರಿ, ಈಸ್ನು ಕೂಡ ಹಂಗೆ ಬಳಕೆ ಮಾಡ್ರಿ, ಆರ್ನು ಕೂಡ ಇದೇ ರೀತಿನ ಬಳಕೆ ಮಾಡ್ರಿ. ನೆಕ್ಸ್ಟ್, ವಿ ಆರ್ ನಾವೆಲ್ಲರೂ ಏನಪ್ಪಾ, ಗೆಳೆಯರು. ವಿ ಆರ್ ಫ್ರೆಂಡ್ಸ್. ಓಕೆ, ನಾನು ಸ್ವಲ್ಪ ಫಾಸ್ಟ್ ಆಗಿ ಬರಕತ್ತೀನಿ, ತಪ್ಪಬೇಡ್ರಿ. ನೆಕ್ಸ್ಟ್, ನಾವೆಲ್ಲ ಒಳ್ಳೆ ಜನಪ್ಪ. We are good people. Don't say peoples. We are good people. Sir, ನಾವೆಲ್ಲ ರಿಚ್ ಮಂದಿರಿ, ನಾವೆಲ್ಲ ಭರ್ಜರಿ ಶ್ರೀಮಂತರಿ. We are rich people. ನಾವೆಲ್ಲ ಏನಪ್ಪ, ಸಿಂಗರ್ಸ್ ರೀ ಸರ್. We are singers. ತಿಳಿತಲ್ಲ? ಸೊ ನಾವೆಲ್ಲ ಖುಷಿ ಅದೇವಿ. We are happy. ಸರ್, ನಾವೆಲ್ಲ ಸ್ಟೂಡೆಂಟ್ಸ್ ಅದೇವ್ರಿ. ನಮ್ಮ ಹುದ್ದೆ ಏನೈತಿ ಈಗ? ಸ್ಟೂಡೆಂಟ್ಸ್. We are students. ಇದೇ ರೀತಿ ದೇದು ಕೂಡ ನೀವು ಮಾಡ್ಬೋದು. They are people. ಅವರು ಜನರು. ಅಲ್ಲಿ ಲಿಂಗ ನಿರ್ಧಾರ ಆಯ್ತು.
ಅವರೆಲ್ಲರೂ ಏನಪ್ಪ ಒಬ್ರು ಕ್ಲರ್ಕ್ಸ್ ಅದಾರ, ಅವರೆಲ್ಲ ಕ್ಲರ್ಕ್ಸ್ ಅದಾರ. ದೇ ಆರ್ ಕ್ಲರ್ಕ್ಸ್. ಅಥವಾ ಅವರು ಎಂಜಿನಿಯರ್ಸ್ ಅದಾರ, ದೇ ಆರ್ ಎಂಜಿನಿಯರ್ಸ್. ಅವರೆಲ್ಲ ನರ್ಸಿಂಗ್ ಸ್ಟಾಫ್ ಐತಿ, ದೇ ಆರ್ ನರ್ಸಿಂಗ್ ಸ್ಟಾಫ್. ಓಕೆನಾ? ಅಥವಾ ಅವರೊಬ್ರು ಏನಪ್ಪಾ ಎಂಪ್ಲಾಯೀಸ್ ಅದಾರ, ದೇ ಆರ್ ಎಂಪ್ಲಾಯೀಸ್. ಅದೇ ರೀತಿ ಕಂಟಿನ್ಯೂಸ್ ದಲ್ಲಿ ಮಾಡೋಣ. ಅವರು ಓಡುತ್ತಿದ್ದಾರೆ, ದೇ ಆರ್ ರನ್ನಿಂಗ್. ಓಕೆ, ತಿಳಿತಲ್ಲ? ಸೊ ಈ ರೀತಿ ಸೆಂಟೆನ್ಸ್ಗಳನ್ನ ನೀವು ಮಾಡಬಹುದು. ಇದೇ ರೀತಿ ಪ್ಲೂರಲ್ ಹೆಸರುಗಳನ್ನ ತಗೋರಿ, 2 ಜೋಡಿ ಹೆಸರುಗಳನ್ನ ತಗೋಬೇಕು. ಇಲ್ಲಿ ನಾನು ನನ್ನ ಫೇವರೇಟ್ ಹೆಸರು ರಾಮ್ ಅಂಡ್ ಸೀತಾ ಅಂತ ತಗೊಂಡಿನಿ. ನೀವು ಬೇರೆ ಹೆಸರುಗಳನ್ನು ಕೂಡ ನೀವು ತಗೋಬಹುದು. ಓಕೆನಾ? ಇಲ್ಲಿ ರಾಮ್ ಅಂಡ್ ಸೀತಾ ಆರ್ ಮೈ ಫೇವರೇಟ್ ಗಾಡ್ ಅಂಡ್ ಗಾಡೆಸ್. ಓಕೆ, ನೆಕ್ಸ್ಟ್ ನೀವು ತಗೋರಿ, ರಾಮು ಅಂಡ್ ಸೋಮು ಆರ್ ಬೆಸ್ಟ್ ಫ್ರೆಂಡ್ಸ್. ರಾಮು ಮತ್ತು ಸೋಮು ಒಳ್ಳೆಯ ಮಿತ್ರರು. ನೆಕ್ಸ್ಟ್ ಪ್ರಜ್ವಲ್ ಅಂಡ್ ಅಭಿಷೇಕ್ ಆರ್ ಬೆಸ್ಟ್ ಬಡೀಸ್. ಅವರು ಬಹಳ ಬೆಸ್ಟ್ ಬಡೀಸ್ ಯಾರ? ಪ್ರಜ್ವಲ್ ಮತ್ತು ಅಭಿಷೇಕ್. ನೆಕ್ಸ್ಟ್ ಪ್ರೀತಮ್ ಅಂಡ್ ಸ್ವರಾಜ್ ಆರ್ ಮೈ ಫೇವರೇಟ್ ನೆಫ್ಯೂಸ್. ಪ್ರೀತಮ್ ಮತ್ತು ಸ್ವರಾಜ ನನ್ನ ಫೇವರೇಟ್ ನೆಫ್ಯೂಸ್ ಅದಾರ, ಅಂದ್ರ ಅಳಿಯಂದ್ರ ಅದಾರ ಅಂತ ಅರ್ಥ. ಪ್ಲೀಸ್ ರಿಮೆಂಬರ್, ಪ್ಲೂರಲ್ ಸಬ್ಜೆಕ್ಟ್ಸ್ take are here. Okay, I have written some of the do's here and don'ts here. Make sure that you have to copy it, or you can just collect it. You are a good looking guy. ನೀವು ಒಬ್ರು ಒಳ್ಳೆ ಚೆನ್ನಾಗಿ ಕಾಣಿಸುವಂತ ಒಬ್ಬ ಪುರುಷ. ನೆಕ್ಸ್ಟ್, we are happy. ನಾವೆಲ್ಲ ಖುಷಿಯಾಗಿದ್ದೀವಿ. They are learning. ಅವರು ಕಲಿಯುತ್ತಾ ಇದ್ದಾರೆ. ನೆಕ್ಸ್ಟ್, ಮೋನಾ ಅಂಡ್ ಟೀನಾ ಆರ್ ಟಾಪರ್ಸ್. ಮೋನಾ ಮತ್ತು ಟೀನಾ ಟಾಪರ್ಸ್ ಅದಾರು. ನೆಕ್ಸ್ಟ್, ಡೋಂಟ್ಸ್ ನೋಡು ಹೆಂಗ್ ಬಳಕೆ ಮಾಡ್ತಾರೋ. ಯು ಅಂತ ಬರ್ದಾಗ ಯು ಆರ್ ಗುಡ್ ಲುಕಿಂಗ್ ಗಾಯ್. ಇಲ್ಲಿ ಏನೈತಿ? ಆರ್ ಏನೈತಿ? ಇಲ್ಲಿ ಮಿಸ್ಸಿಂಗ್ ಅಂತ ಐತಿ. ವಿ ಆರ್ ಹ್ಯಾಪಿ, ಇದು ನಿಮ್ಮ ಅನಿಸಿಕೆ. ಇಲ್ಲಿ ನೀವು ವಿ ಹ್ಯಾಪಿ ಅಂತ ಹೇಳ್ಬಾರ್ದು. ಓಕೆ, ಇಲ್ಲಿ ಆರ್ ಅಂತ ಬರಲೇಬೇಕು. ಓಕೆ, ನೆಕ್ಸ್ಟ್ ದೇ ಆರ್ ಲರ್ನಿಂಗ್ ಅಂತ ಐತಿ. ಇಲ್ಲಿ ಕಲಾಕತ್ತೀರಿ, ಮುಂದುವರೆದ ಒಂದು ವರ್ತಮಾನ ಕಾಲ ರೂಪ ಐತಿ ಅಂದ್ಕೂಡ್ಲೆ ಇಲ್ಲಿ ದೇ ಆರ್ ಅನ್ನೋದಿಲ್ಲಿ ಬರಲೇಬೇಕು. ದೇ ಲರ್ನಿಂಗ್ ತಪ್ಪಕೈತಿ. ನೆಕ್ಸ್ಟ್ ಈ ಮೋನಾ ಅಂಡ್ ಟೀನಾ ಅಂತ ಬಂದಾಗ ಇಲ್ಲಿ 2 ಹೆಸರುಗಳು ಜೊತೆಯಾಗಿ ಬಂದೈತಿ, ಮತ್ತ ಅವ್ರು ಏನ್ ಮಾಡ್ಯಾರಪ್ಪ ಅನ್ನೋದು ತೋರಿಸ್ಕೊಡತೈತಿ ಅಂದ್ಕೂಡಲ್ಲಿ ಆರ್ ಅನ್ನೋದು ಒಂದು ಮೇನ್ ವರ್ಬ ಬರಲೇಬೇಕು. ಸ್ನೇಹಿತರೆ, ಈ 3 ಒಂದು ವಿಡಿಯೋಗಳನ್ನ ಅಂದ್ರೆ ಈ ಸೀರೀಸ್ ದಲ್ಲಿ ಬಿಟ್ಟಂತಹ 3 ವಿಡಿಯೋಗಳು, ಆಮ್ ಇರ್ಬೋದು, ಈಸ್ ಇರ್ಬೋದು, ಆರ್ ಇರ್ಬೋದು, ನೀವು 3 ವಿಡಿಯೋಗಳನ್ನ ಸರಿಯಾಗಿ ನೋಡಿರ್ತೀರಿ, ಅಭ್ಯಾಸ ಮಾಡಿರ್ತೀರಿ, ಮತ್ತು ತಿಳ್ಕೊಂಡಿರ್ತೀರಿ ಅಂತ ಒಂದು ನಂಬಿಕೆ ಐತಿ. ಇನ್ನೂ ಹೊಸ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೇನೆ. ಸೊ ನೀವು ಆನ್ಲೈನ್ ಮೂಲಕ ನೀವು ಏನಕೈತಿ ಯೂಟ್ಯೂಬ್ನ ವಾಚ್ ಮಾಡ್ತಾ ನೀವು ಕಲಿಬೋದು. ಯಾರಿಗೆ ಬಹಳ ನೆಸೆಸರಿ ಐತಿ ಅವ್ರಿಗೆ ಈ 3 ವಿಡಿಯೋಗಳನ್ನ ನೀವು ಅವ್ರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಮಯಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್, and keep learning and keep practicing the languages. Thank you.